ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು, ಇವಾಗ ರೀಸೆಂಟಾಗಿ ನಾನು ಫ್ಲಿಪ್ಕಾರ್ಟ್ನಲ್ಲಿ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೆ. ಯಾವ ಒಂದು ಪ್ರಾಡಕ್ಟ್ ಅಂದರೆ ಮೋಟೋರೋಲಾ G32 ಸ್ಮಾರ್ಟ್ಫೋನು. ಸೊ ಈ ಒಂದು ಸ್ಮಾರ್ಟ್ಫೋನ್ನೇ ನಾನು ಫ್ಲಿಪ್ಕಾರ್ಟ್ನಲ್ಲಿ ಪರ್ಚೇಸ್ ಮಾಡಿದ್ದು. ಇನ್ನು ಈ ಒಂದು ಸ್ಮಾರ್ಟ್ಫೋನಿನ ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಸೊ ಇನ್ನು ಈ ಒಂದು ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡಬೇಕಾದ್ರೆ ನನಗೆ ಫ್ಲಿಪ್ಕಾರ್ಟ್ನಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಇನ್ಸಿಡೆಂಟ್ ಅಂದರೆ ನನಗೇನು ಪ್ರಾಬ್ಲಮ್ ಆಗಿಲ್ಲ, ಬಟ್ ಫ್ಲಿಪ್ಕಾರ್ಟ್ನಲ್ಲಿ ಒಂದು ಹೊಸ್ದಾಗಿ ಏನೋ ಒಂದು ರೂಲ್ಸ್ ತೊಗೊಂಡ್ಬಂದಿದ್ದಾರೆ ಅನ್ನೋದು ನನಗೆ ತಿಳಿಯಿತು. ಏನಪ್ಪ ಅಂದರೆ ರಿಟರ್ನ್ ಪಾಲಿಸಿಲಿ ಸ್ವಲ್ಪ ಮಟ್ಟಿಗೆ ಇವಾಗ ಚೇಂಜಸ್ ಮಾಡಿದ್ದಾರೆ. ಸೊ ಏನು ಚೇಂಜಸ್ ಮಾಡಿದ್ದಾರೆ ಅಂತ ನಾನು ತಿಳಿಸ್ಕೊಡ್ತೀನಿ. ಇನ್ನು ಈ ಒಂದು ಚೇಂಜಸ್ ಮಾಡಿರೋದು ಬಂದು ಇವಾಗಲ್ಲ, ಸುಮಾರು ದಿನಗಳ ಹಿಂದೆಯೇ ಈ ಒಂದು ರಿಟರ್ನ್ ಪಾಲಿಸಿನ ಚೇಂಜಸ್ ಮಾಡಿದ್ದಾರೆ. ಸುಮಾರು ದಿನ ಅನ್ನೋದಕ್ಕಿಂತ ಹೆಚ್ಚಾಗಿ ಸುಮಾರು ತಿಂಗಳುಗಳೇ ಆಗಿದೆ. ಬಟ್ ನನಗೆ ಈ ಒಂದು ಇನ್ಫಾರ್ಮೇಷನ್ನು ಇವಾಗ ತಿಳಿಯಿತು. ಸೊ ಹಂಗಾಗಿ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ತಿಳಿಸ್ಕೊಡೋಣ, ನಮ್ಮ ಒಂದು ವ್ಯೂವರ್ಸ್ಗಳಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನಿಮಗೇನಾದ್ರು ಈ ಒಂದು ಇನ್ಫಾರ್ಮೇಷನ್ ಗೊತ್ತಿತ್ತು ಅಂದರೆ ಬೇಕಾದರೆ ಈ ಒಂದು ವೀಡಿಯೋನ ಸ್ಕಿಪ್ ಮಾಡಿ, ಗೊತ್ತಿಲ್ಲ ಅಂದರೆ ಈ ಒಂದು ವೀಡಿಯೋನ ಕೊನೆ ತನಕ ನೋಡಿ, ತುಂಬಾ ಇಂಪಾರ್ಟೆಂಟು. ಸೊ ನೀವು ಇನ್ನು ಮುಂದೆ ಫ್ಲಿಪ್ಕಾರ್ಟ್ನಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ನ ತೊಗೊಬೇಕಾದ್ರೂ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ತೊಗೊಬೇಕಾಗುತ್ತೆ. ಹಂಗಾಗಿ ಈ ಒಂದು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದೇ ಒಂದು ಈ ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ. ಹಾಗೆ ನೀವಿನ್ನೂ ಈ ವಿಡಿಯೋನ ಶೇರ್ ಮಾಡಿಲ್ಲ ಅಂದರೆ ಈ ಕೂಡಲೇ ಶೇರ್ ಮಾಡಿ, ನಿಮ್ಮ ಒಂದು ಫ್ರೆಂಡ್ಸ್ಗಳ ಜೊತೆ, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಟ್ಯಾಪ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋಗಳನ್ನು ಹಾಕಿದರೂ ನಿಮಗೆ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಫ್ಲಿಪ್ಕಾರ್ಟ್ನಲ್ಲಿ ಏನು ರಿಟರ್ನ್ ಪಾಲಿಸಿ ಇವಾಗ ಚೇಂಜಸ್ ಮಾಡಿದ್ದಾರೆ ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ರಿಟರ್ನ್ ಪಾಲಿಸಿ ಬಂದು ಒಂದೊಂದು ಕ್ಯಾಟಗರಿಗೆ ಒಂದೊಂದು ರೀತಿ ಇದೆ. ಸೊ ನೀವು ಯಾರು ಬ್ಯೂಟಿ ಪ್ರಾಡಕ್ಟ್ಸ್ಗಳನ್ನ ತೊಗೊತಿದ್ದೀರಾ ಅಂದರೆ ಅದಕ್ಕೆ ಬೇರೆ ರೀತಿ ಒಂದು ರಿಟರ್ನ್ ಪಾಲಿಸಿ ಇರುತ್ತೆ. ಅದೇ ರೀತಿ ನೀವು ಹೋಮ್ ಆ್ಯಂಡ್ ಕಿಚನ್ ಅಪ್ಲಯನ್ಸಸ್ ಒಂದು ಪ್ರಾಡಕ್ಟ್ಸ್ಗಳನ್ನ ತೊಗೊತಿದ್ದೀರಾ ಅಂದರೆ ಅದಕ್ಕೆ ಬೇರೆ ರೀತಿ ರಿಟರ್ನ್ ಪಾಲಿಸಿ ಇರುತ್ತೆ. ಅದೇ ರೀತಿ ನೆಕ್ಸ್ಟು ನೀವು ಟಾಯ್ಸ್ಗಳು ಅಂದರೆ ಮಕ್ಕಳ ಒಂದು ಆಟ ಸಾಮಾನುಗಳನ್ನ ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ಒಂದು ಬೇರೆ ರೀತಿ ರಿಟರ್ನ್ ಪಾಲಿಸಿ ಇರುತ್ತೆ. ಅದೇ ರೀತಿ ನೆಕ್ಸ್ಟು ಇನ್ನೇನಿದೆ ಎಲೆಕ್ಟ್ರಾನಿಕ್ ಐಟಮ್ಸು, ಸೊ ಇದಕ್ಕೆ ಒಂದು ಬೇರೆ ರೀತಿ ರಿಟರ್ನ್ ಪಾಲಿಸಿ ಇದೆ. ಸೊ ಈಗ ಸಾಕಷ್ಟು ಒಂದು ಕ್ಯಾಟಗರೀಸ್ಗಳಲ್ಲಿ ನಮಗೆ ಈ ಒಂದು ರಿಟರ್ನ್ ಪಾಲಿಸಿ ಅನ್ನೋದು ಬರುತ್ತೆ. ಬಟ್ ಮೇಜರಾಗಿ ಚೇಂಜಸ್ ಮಾಡಿರೋದೇನಪ್ಪ ಅಂದರೆ ಎಲೆಕ್ಟ್ರಾನಿಕ್ ಐಟಮ್ಸ್. ನೀವ್ಯಾರು ಫ್ಲಿಪ್ಕಾರ್ಟ್ನಲ್ಲಿ ಇವಾಗ ಸ್ಮಾರ್ಟ್ಫೋನ್ಗಳನ್ನ ಪರ್ಚೇಸ್ ಮಾಡ್ತಾಯಿದ್ದೀರಾ, ಟ್ಯಾಬ್ಗಳನ್ನ ಪರ್ಚೇಸ್ ಮಾಡ್ತಾಯಿದ್ದೀರಾ, ಇಲ್ಲ ಲ್ಯಾಪ್ಟಾಪ್ಗಳನ್ನ ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಮೇಜರಾಗಿ ಒಂದು ರಿಟರ್ನ್ ಪಾಲಿಸಿ ಅನ್ನೋದನ್ನು ಚೇಂಜಸ್ ಮಾಡಿದ್ದಾರೆ. ಸೊ ಏನು ಚೇಂಜಸ್ ಮಾಡಿದ್ದಾರೆ ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ. ಸೊ ನಾನು ಇವಾಗ ಏನು ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ, ನೀವು ಅದನ್ನು ಫ್ಲಿಪ್ಕಾರ್ಟ್ದು ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಕೂಡ ನೀವು ಚೆಕ್ ಮಾಡ್ಬೋದು. ಅದೇ ರೀತಿ ಬೇರೆ ಬೇರೆ ಒಂದು ಪ್ರಾಡಕ್ಟ್ಸ್ಗಳ ಒಂದು ರಿಟರ್ನ್ ಪಾಲಿಸಿ ಕೂಡ ನೀವು ಚೆಕ್ ಮಾಡ್ಕೊಬೋದು ಫ್ಲಿಪ್ಕಾರ್ಟ್ದು ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡೋ ಮುಖಾಂತರ. ಇನ್ನು ನಾನಿವತ್ತು ತಿಳಿಸ್ಕೊಡ್ತಾ ಇರೋದು ಮೇಜರಾಗಿ ಯಾವುದ್ರಲ್ಲಿ ಚೇಂಜಸ್ ಮಾಡಿದ್ದಾರೆ ಅಂದರೆ ಸ್ಮಾರ್ಟ್ಫೋನ್, ಟ್ಯಾಬ್, ಲ್ಯಾಪ್ಟಾಪ್ ಈ ಒಂದು ಪ್ರಾಡಕ್ಟ್ನ ನೀವೇನಾದ್ರು ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಮೇಜರಾಗಿ ಒಂದು ರಿಟರ್ನ್ ಪಾಲಿಸಿ ಅನ್ನೋದನ್ನು ಚೇಂಜಸ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ, ಇದ್ರ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಎಲ್ಲ ಪ್ರಾಡಕ್ಟ್ಗಳ ಬಗ್ಗೆನೂ ತಿಳಿಸ್ಕೊಡ್ತಾ ಇಲ್ಲ, ಎಲ್ಲದ್ರದ್ದು ತಿಳಿಸ್ಕೊಡ್ತು ಅಂದರೆ ತುಂಬ ವಿಡಿಯೋ ಲೆಂತ್ ಆಗುತ್ತೆ. ಹಾಗಾಗಿ ಇದಿಷ್ಟರದ್ದು ಮಾತ್ರ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದೇ ರೀತಿ ಇದಿಷ್ಟರದ್ದೇ ಮೇಜರಾಗಿ ಚೇಂಜಸ್ ಮಾಡಿರೋದು. ಸೊ ಇನ್ನು ಏನಪ್ಪ ಚೇಂಜಸ್ ಮಾಡಿದ್ದಾರೆ ಅಂತ ಇವಾಗ ಹೇಳೋದಾದರೆ, ಮೊದಲನೇ ಒಂದು ಅಪ್ಡೇಟ್ ಏನಪ್ಪ ಅಂದರೆ, ಸೊ ನೀವು ಇವಾಗ ಫ್ಲಿಪ್ಕಾರ್ಟ್ನಲ್ಲಿ ಏನಾದರೂ ಒಂದು ಸ್ಮಾರ್ಟ್ಫೋನ್, ಟ್ಯಾಬ್ ಇಲ್ಲ ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಿದ್ದೀರಾ ಅಂದರೆ ಆ ಒಂದು ಲ್ಯಾಪ್ಟಾಪ್ ಅಥವಾ ಟ್ಯಾಬ್ ಇಲ್ಲ ಮೊಬೈಲ್ ಏನಿರುತ್ತೆ ಅದನ್ನು ನೀವು ಡಿಲಿವರಿ ಮಾಡೋದು ಅಂದರೆ ಪ್ರಾಡಕ್ಟ್ ನಿಮ್ಮ ಕೈಗೆ ಸೇರಿದಾಗ ನೀವು ಆ ಒಂದು ಪ್ರಾಡಕ್ಟ್ನ ನೀವೇ ಅನ್ಬಾಕ್ಸಿಂಗ್ ಮಾಡೋಂಗಿಲ್ಲ. ಮತ್ತು ಯಾರು ಅನ್ಬಾಕ್ಸಿಂಗ್ ಮಾಡಬೇಕು ಅಂತ ನೀವು ಕೇಳ್ಬೋದು. ಯಾರಪ್ಪ ಅನ್ಬಾಕ್ಸಿಂಗ್ ಮಾಡಬೇಕು ಅಂದರೆ, ನಿಮಗೆ ಯಾರೋ ಒಂದು ಪಾರ್ಸಲ್ನ ತಂದು ಕೊಡ್ತಾರೆ ಅವ್ರ ಕೈಲೇ ನೀವು ಆ ಒಂದು ಬಾಕ್ಸ್ನ ನೀವು ಅನ್ಬಾಕ್ಸಿಂಗ್ ಮಾಡಿಸ್ಕೊಬೇಕಾಗುತ್ತೆ. ಸೊ ಅನ್ಬಾಕ್ಸಿಂಗ್ ಮಾಡಬೇಕಾದ್ರೂ ಅಷ್ಟೇ ಒಂದು ಟಿಪ್ಸ್ ಕೊಡ್ತೀನಿ. ಏನಪ್ಪ ಅಂದರೆ, ನೀವು ಅವ್ರು ಏನು ಅನ್ಬಾಕ್ಸ್ ಮಾಡ್ತಾರೆ ಆ ಒಂದು ಅನ್ಬಾಕ್ಸಿಂಗ್ ಮಾಡೋ ಸಮಯದಲ್ಲಿ ಒಂದು ವೀಡಿಯೋ ಮಾಡಿಟ್ಕೊಳ್ಳಿ. ಸೊ ವೀಡಿಯೋ ಮಾಡಿಟ್ಕೊಳ್ಳೋದ್ರಿಂದ ಏನೂ ತೊಂದರೆ ಆಗೋಲ್ಲ. ಯಾಕಂದರೆ ಕೆಲವರು ಮುಂಚಿತವಾಗಲೇ ಪೇಮೆಂಟ್ ಮಾಡಿರ್ತಾರೆ, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗ್ ಮುಖಾಂತರ ತುಂಬ ಜನ ಪೇಮೆಂಟ್ ಮಾಡಿರ್ತಾರೆ ಮುಂಚಿತವಾಗೆ. ಸೊ ಅಂಥವ್ರಿಗೆ ಏನಾಗುತ್ತೆ, ಒಂದು ಪ್ರೂಫ್ ಅನ್ನೋದಿರುತ್ತೆ. ಅವ್ರೇನಾದ್ರು ದುಡ್ಡನ್ನು ರೀಫಂಡ್ ಮಾಡಲಿಲ್ಲ ಇಲ್ಲ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ಲಿಲ್ಲ ಒಂದು ಪ್ರಾಡಕ್ಟ್ನ ಅಂದರೆ ಒಂದೊಳ್ಳೆ ಪ್ರೂಫ್ ಇರುತ್ತೆ. ಸೊ ನಾವು ಒಂದು ಪ್ರೂಫ್ ಇಟ್ಕೊಂಡು ನಾವು ಫ್ಲಿಪ್ಕಾರ್ಟ್ ಒಂದು ಕಂಪನಿ ಮೇಲೆ ಇಲ್ಲ ಅಮೆಝಾನು ಈ ರೀತಿ ಬೇರೆ ಬೇರೆ ಒಂದು ಕಂಪ್ನಿಗಳ ಮೇಲೆ ನಾವು ಕೇಸ್ ಕೂಡ ಹಾಕ್ಬೋದು. ಸೊ ಅದರಿಂದ ನಾವು ದುಡ್ಡು ಕೂಡ ನಾವು ರಿಫಂಡ್ ಮಾಡಿಸ್ಕೊಬೋದು. ಸೊ ಹಂಗಾಗಿ ಒಂದು ಪ್ರೂಫ್ ಅನ್ನೋದನ್ನು ಇಟ್ಕೊಬೇಕಾಗುತ್ತೆ. ಸೊ ಅವರು ಏನು ಡೆಲಿವರಿ ಬಾಯ್ಸ್ಗಳು ನಮ್ಮ ಒಂದು ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಮಾಡ್ತಾರೆ, ಸೊ ಒಂದು ಸಮಯದಲ್ಲಿ
ಒಂದು ವೀಡಿಯೋ ಮಾಡಿಟ್ಕೊಳ್ಳಿ. ಸೊ ಇದು ಮೇನ್ ನಾನು ನಿಮಗೆ ಟಿಪ್ಸ್ ಕೊಡ್ತಾ ಇರೋದು. ಇನ್ನು ನೀವು ಈ ರೀತಿ ಅನ್ಬಾಕ್ಸಿಂಗ್ ಮಾಡಿಸಿದ ನಂತರ ಸೊ ಒಂದು ಬಾಕ್ಸಲ್ಲಿ ಎಲ್ಲ ರೀತಿ ಕಂಟೆಂಟ್ಸ್ಗಳನ್ನ ಕೊಟ್ಟಿದ್ದಾರಾ ಅನ್ನೋದನ್ನು ಫಸ್ಟು ಚೆಕ್ ಮಾಡ್ಕೊಳ್ಳಿ. ಅಂದರೆ ಆ ಒಂದು ಬಾಕ್ಸ್, ಇವಾಗ ನೀವು ಒಂದು ಫೋನ್ ಪರ್ಚೇಸ್ ಮಾಡಿದ್ದೀರಾ ಅಂದರೆ ಆ ಒಂದು ಫೋನಲ್ಲಿ ಫೋನ್ ಇದೆಯಾ, ಅದೇ ರೀತಿ ಚಾರ್ಜಿಂಗ್ ಅಡಾಪ್ಟ್ರು, ಚಾರ್ಜಿಂಗ್ ಕೇಬಲ್ಲು, ಬ್ಯಾಕ್ ಕವರು, ಈ ರೀತಿ ಪ್ರತಿಯೊಂದು ಆಕ್ಸೆಸರೀಸ್ಗಳು ಇದೆಯಾ ಅಂತ ಫಸ್ಟು ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲ ಇತ್ತು ಅಂದರೆ ನೆಕ್ಸ್ಟು ಒಂದು ಪ್ರಾಡಕ್ಟು ಏನಾದರೂ ಡ್ಯಾಮೇಜ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಯಾವುದೇ ರೀತಿ ಡ್ಯಾಮೇಜ್ ಆಗಿಲ್ಲ, ಎಲ್ಲ ಪ್ರಾಡಕ್ಟ್ಸು ಅವೈಲೇಬಲ್ ಇದೆ ಅಂದರೆ ಸೊ ನೀವೊಂದು OTP ಶೇರ್ ಮಾಡಬೇಕಾಗುತ್ತೆ ಡೆಲಿವರಿ ಬಾಯ್ಸ್ಗಳಿಗೆ. ಸೊ OTP ಬಂದು ನಿಮ್ಮ ಒಂದು ಫ್ಲಿಪ್ಕಾರ್ಟ್ ಅಕೌಂಟಿನ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಸೊ ಒಂದು OTP ಶೇರ್ ಮಾಡಿ, ಆವಾಗ ನಿಮಗೆ ಆ ಒಂದು ಪ್ರಾಡಕ್ಟ್ನ ಡೆಲಿವರಿ ಬಾಯ್ಸ್ಗಳು ನಿಮ್ಮ ಕೈಗೆ ಕೊಟ್ಬಿಟ್ಟು ಹೋಗ್ತಾರೆ. ಸೊ ಇದೊಂಥರ ನೋಡೋದಾದರೆ ಒಳ್ಳೆ ವಿಷಯ ಅಂತಲೇ ಹೇಳ್ತೀನಿ. ಇದು ಒಂದು ಒಳ್ಳೆ ಬದಲಾವಣೆ ಅಂತಲೇ ಹೇಳ್ತೀನಿ. ಏನಕ್ಕೆ ಅಂದರೆ ಮುಂಚೆ ಎಲ್ಲ ನಮಗೆ ಏನಾಗ್ತಿತ್ತು, ಒಂದು ಸ್ಮಾರ್ಟ್ಫೋನು ಇಲ್ಲ ಏನೇ ಒಂದು ಪ್ರಾಡಕ್ಟ್ನ ತಗೊಂತು ಅಂದರೂ ಆ ಒಂದು ಬಾಕ್ಸಲ್ಲಿ ಒಂದು ಸೋಪ್ ಇಡೋದು, ಇಲ್ಲ ಖಾಲಿ ಬಾಕ್ಸ್ ಕಳಿಸೋದು, ಇಲ್ಲ ಒಂದು ಪ್ರಾಡಕ್ಟ್ನ ಎತ್ಕೊಂಬಿಟ್ಟು, ಇವಾಗ ನಾವು ಒಂದು ಫೋನ್ ಪರ್ಚೇಸ್ ಮಾಡಿದ್ದೀವಿ ಅಂದರೆ ಒಂದು ಫೋನ್ನ ಎತ್ಕೊಂಬಿಟ್ಟು ಇನ್ನು ಮಿಕ್ಕಿದೆಲ್ಲ ಎಕ್ಸಸರೀಸ್ಗಳನ್ನ ಕೊಡ್ತಿದ್ರು. ಬಟ್ ಇವಾಗ ಆ ರೀತಿ ಫ್ರಾಡ್ ಮಾಡೋಂಗೆ ಇರೋದಿಲ್ಲ. ಸೊ ಇದೊಂಥರ ನೋಡಿದ್ರೆ ಒಳ್ಳೆ ವಿಷಯ ಅಂತ ಹೇಳ್ತೀನಿ. ಬಟ್ ಇದರಲ್ಲಿ ಒಂದು ಡಿಸಪಾಯಿಂಟೆಡ್ ಕೂಡ ಇದೆ. ಏನಂದರೆ ಇವಾಗ ನಾವು ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೀವಿ, ಒಂದು ಫೋನ್ನ ಪರ್ಚೇಸ್ ಮಾಡಿದ್ದೀವಿ ಅಂದರೆ ನಾವೇ ಅದನ್ನು ತೊಗೊಬೇಕಾಗುತ್ತೆ. ನಾವೇನಾದ್ರು ಅಪ್ಪಿ ಎಲ್ಲರೂ ಹೊರಗಡೆ ಹೋದ್ವಿ ಅಂದರೆ ಇದು ಒಂದು ಸ್ವಲ್ಪ ಪ್ರಾಬ್ಲಮ್ ಅಂತಲೇ ಹೇಳ್ತೀನಿ. ಯಾಕಂದರೆ ನಾವು ಹೊರಗಡೆ ಹೋಗಿರ್ತೀವಿ, ನಮ್ಮ ಮನೇಲಿ ಯಾರೋ ಒಬ್ರು ಇದ್ದೇ ಇರ್ತಾರೆ, ನಮ್ಮ ಅಪ್ಪ ಅಮ್ಮ ಇಲ್ಲ ನಮ್ಮ ಅಜ್ಜಿ ತಾತ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ. ಸೊ ಅವರಿಗೆ ಹೇಳೋಗೋದಕ್ಕಾಗಲ್ಲ, ಹೇಳೋದ್ರು ಅವ್ರಿಗೆ ಗೊತ್ತಾಗಲ್ಲ ಈ ರೀತಿ ಅನ್ಬಾಕ್ಸಿಂಗ್ ಮಾಡಿಸ್ಬೇಕು, ಈ ರೀತಿ ಎಲ್ಲ ಕಂಟೆಂಟ್ಸ್ಗಳನ್ನ ನಾವು ನೋಡ್ಕೊಬೇಕು ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ನಾವೇ ತಿಳಿದವ್ರೆ ಎಷ್ಟೋ ಬಾರಿ ಮಿಸ್ಟೇಕ್ಸ್ಗಳನ್ನ ಮಾಡ್ತಾ ಇರ್ತೀವಿ, ನಾವು ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಅವ್ರುಗಳೇನು ಮಾಡಬೇಕು, ಸೊ ಅವರಿಗೆ ಅಷ್ಟು ಐಡಿಯಾ ಇರೋದಿಲ್ಲ. ಸೊ ಅಂಥ ಸಮಯದಲ್ಲಿ ಸ್ವಲ್ಪ ಇದು ಪ್ರಾಬ್ಲಮ್ ಅನ್ನಿಸ್ತು ನನಗೆ ಪರ್ಸ್ನಲಿ. ಆದಷ್ಟು ನೀವೆಲ್ಲರೂ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ತಿದ್ದೀರಾ ಅಂದರೆ ಸೊ ಅದು ಬರೋವರೆಗೂ ವೆಯ್ಟ್ ಮಾಡಿಬಿಟ್ಟು ನೀವೇ ಅದನ್ನು ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಒಂದು ವೇಳೆ ನೀವ್ಯಾರೋ ನಿಮ್ಮ ಒಂದು ಪೇರೆಂಟ್ಸ್ಗಳಲ್ಲಿ ಏನಾದರೂ ಆ ಒಂದು ಪ್ರಾಡಕ್ಟ್ನ ಇಸ್ಕೋಬೇಕಾದ್ರೆ ನಾವು ಆಮೇಲೆ ಬಂದು ಅನ್ಬಾಕ್ಸಿಂಗ್ ಮಾಡಿಕೊಂಡು ಬೇಕಾದ್ರೆ ರಿಟರ್ನ್ ಮಾಡ್ಬೋದಲ್ಲ ಅಂತ ನೀವು ಯಾರೋ ಅಂದ್ಕೊಂಡಿತ್ತು ಅಂದರೆ ಸೊ ದಯವಿಟ್ಟು ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಪ್ರಾಡಕ್ಟ್ನ ಫ್ಲಿಪ್ಕಾರ್ಟ್ನವರು ರಿಟರ್ನ್ ತಗೊಳ್ಳೋದಿಲ್ಲ. ಸೊ ಇದು ಮೇನು ನೀವು ತಿಳ್ಕೊಬೇಕಾಗುತ್ತೆ. ಸೊ ಒಂದು ವೇಳೆ ನೀವೇನಾದರೂ ನಾನೇ ಅನ್ಬಾಕ್ಸಿಂಗ್ ಮಾಡಿ ನೋಡ್ಕೊಂಡ್ರಾಯ್ತು ಅಂತ ನೀವ್ಯಾರು ಸುಮ್ಮನೆ ಆಯಿತು ಅಂದರೆ ಆ ಒಂದು ಬಾಕ್ಸಲ್ಲಿ ನೀವೇನು ಆರ್ಡ್ರ್ ಮಾಡಿರ್ತೀರ ಆ ಒಂದು ಪ್ರಾಡಕ್ಟ್ ಇಲ್ಲ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇವಾಗ ನೀವು ಒಂದು ಫೋನ್ ಪರ್ಚೇಸ್ ಮಾಡಿದ್ದೀರಾ ಅಂದರೆ ಆ ಒಂದು ಬಾಕ್ಸಲ್ಲಿ ಫೋನ್ ಇಲ್ಲ, ಇಲ್ಲ ಚಾರ್ಜಿಂಗ್ ಅಡಾಪ್ಟರ್ ಇಲ್ಲ, ಚಾರ್ಜಿಂಗ್ ಕೇಬಲ್ ಇಲ್ಲ, ಇಲ್ಲ ಬ್ಯಾಕ್ ಕವರ್ ಇಲ್ಲ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಇದಕ್ಕೆ ನೀವೇ ನೇರವಾಗಿ ಹೊಣೆಯಾಗಿರ್ತೀರ. ಸೊ ಯಾವುದೇ ಕಾರಣಕ್ಕೂ ಫ್ಲಿಪ್ಕಾರ್ಟ್ನವರು ನಿಮಗೆ ರೆಸ್ಪಾಂಡ್ ಮಾಡೋದಿಲ್ಲ. ಸೊ ಇದು ಮೇನಾಗಿ ನೀವು ತಿಳ್ಕೊಬೇಕಾಗುತ್ತೆ. ದಯವಿಟ್ಟು ಈ ರೀತಿ ಮಿಸ್ಟೇಕ್ಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ. ನೀವಿದ್ದಾಗಲೇ ಈ ಒಂದು ಪ್ರಾಡಕ್ಟ್ನ ತೊಗೊಳ್ಳಿ, ಅಂದರೆ ಇಸ್ಕೊಳ್ಳಿ ಅಂತ ಹೇಳ್ತೀನಿ, ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇನ್ನು ಇದು ಮೇನ್ ಅಪ್ಡೇಟ್ ಮಾಡಿರೋದು. ಇನ್ನು ಎರಡನೇದು ಒಂದು ಅಪ್ಡೇಟ್ ಏನಪ್ಪ ಅಂದರೆ, ಮುಂಚೆ ಎಲ್ಲ ನಾವು ಫ್ಲಿಪ್ಕಾರ್ಟ್ನಲ್ಲಿ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ವಿ ಅಂದರೆ 7 days ಒಂದು ರಿಟರ್ನ್ ಅಥವಾ ರಿಪ್ಲೇಸ್ಮೆಂಟ್ ಒಂದು ವಾರಂಟಿ ಕೊಡ್ತಿದ್ರು. ಸೊ ಅದೇ ರೀತಿ ಇವಾಗಲೂ ಕೂಡ ವ್ಯಾರಂಟಿ ಅನ್ನೋದಿದೆ. ಬಟ್ ಆದರೆ ರಿಪ್ಲೇಸ್ಮೆಂಟ್ ಅನ್ನೋ ಒಂದು ವ್ಯಾರಂಟಿನ ಕೊಟ್ಟಿಲ್ಲ. ಅದರ ಬದಲಿಗೆ ಸರ್ವಿಸ್ ಸೆಂಟರ್ ವ್ಯಾರಂಟಿ ಅನ್ನೋದನ್ನು ಕೊಟ್ಟಿದ್ದಾರೆ. ಸರ್ವಿಸ್ ಸೆಂಟರ್ ವ್ಯಾರಂಟಿ ಅಂದರೆ ಇವಾಗ ನಾವೊಂದು ಫೋನ್ನ ಪರ್ಚೇಸ್ ಮಾಡಿದ್ವಿ ಅಂದ್ಕೊಳ್ಳಿ, ಅದು ಪರ್ಚೇಸ್ ಮಾಡಿದ ನಂತರ ನಾವು ಅದನ್ನು ಯೂಸ್ ಮಾಡ್ತಾ ಇರ್ತೀವಿ. ಯೂಸ್ ಮಾಡಬೇಕಾದ್ರೆ ಎಲ್ಲೋ ಒಂದು ಆಕಸ್ಮಿಕವಾಗಿ ನಮಗೆ ಆ ಒಂದು ಫೋನಲ್ಲಿ ಏನೋ ಒಂದು ಗ್ಲಿಚ್ ಆಗೋದು, ಇಲ್ಲ ಸ್ಟಟರ್ ಪ್ರಾಬ್ಲಮ್ ಆಗೋದು, ಇಲ್ಲ ಕ್ಯಾಮ್ರಾ ವರ್ಕ್ ಆಗದೆ ಇರೋದು, ಇಲ್ಲ ಬ್ಯಾಟ್ರಿ ತುಂಬಾ ಡ್ರೈನ್ ಆಗೋದು, ಈ ರೀತಿ ಸಮಸ್ಯೆಗಳನ್ನು ನಾವೇನಾದ್ರು ಫೇಸ್ ಮಾಡ್ತಾ ಇತ್ತು ಅಂದರೆ ಮುಂಚೆ ಎಲ್ಲ ನಾವು ಫ್ಲಿಪ್ಕಾರ್ಟಲ್ಲಿ ರಿಟರ್ನ್ ಅಥವಾ ರಿಪ್ಲೇಸ್ಮೆಂಟ್ ಮಾಡ್ಕೊತಿದ್ವಿ. ಇವಾಗ ಆ ರೀತಿ ಇಲ್ಲ. ಸೊ ನೀವು ಇವಾಗ ಒಂದು ಫೋನ್ನ ಪರ್ಚೇಸ್ ಮಾಡಿದ್ದೀರಾ, ಇವಾಗ ಫಾರ್ ಎಕ್ಸಾಂಪಲು ಮೋಟೋರೋಲಾ ಫೋನ್ನೇ ನೀವು ಪರ್ಚೇಸ್ ಮಾಡಿದ್ದೀರಾ ಅಂದ್ಕೊಳ್ಳಿ. ಸೊ ಈ ಒಂದು ಮೋಟೋರೋಲಾ ಫೋನ್ನ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ನೀವು ಈ ಒಂದು ಮೋಟೋರೋಲಾ ಕಂಪ್ನಿಗೆ ನೀವು ತೊಗೊಂಡೋಗ್ಬೇಕಾಗುತ್ತೆ. ಸೊ ಎಲ್ಲಿ ಸರ್ವಿಸ್ ಸೆಂಟರ್ ಇದೆ ಅಲ್ಲಿಗೆ ತೊಗೊಂಡೋಗ್ಬೇಕಾಗುತ್ತೆ. ಸೊ ತೊಗೊಂಡೋಯ್ತು ಅಂದರೆ ಈ ಒಂದು ಫೋನಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನು ನೀವು ಅವ್ರಿಗೆ ಹೇಳ್ತು ಅಂದರೆ ಸೊ ಅವರು ಸಾಲ್ವ್ ಮಾಡಿಕೊಡ್ತಾರೆ. ಸೊ ಇದಕ್ಕೆ ಯಾವುದೇ ರೀತಿ ಚಾರ್ಜಸ್ ತಗೊಳ್ಳಲ್ಲ. ಸೊ ಫ್ರೀಯಾಗಿ ನಿಮಗೆ ರಿಪೇರ್ ಮಾಡಿಕೊಡ್ತಾರೆ. ಸೊ ಇದು ಮೇನು. ಸೊ ಒಂದು ವೇಳೆ ಈ ಒಂದು ಪ್ರಾಡಕ್ಟ್ ಅಂದರೆ ಈ ಒಂದು ಮೊಬೈಲು ರಿಪೇರಿ ಆಗೋದೇ ಇಲ್ಲ, ಸೊ ಈ ಒಂದು ಕ್ಯಾಮ್ರಾ ರಿಪೇರಿ ಮಾಡೋದಕ್ಕಾಗಲ್ಲ, ಇಲ್ಲ ಫೋನು ಕಂಪ್ಲೀಟ್ಲಿ ಡೆಡ್ ಆಗಿದೆ, ಇದು ರಿಪೇರಿ ಮಾಡೋದಕ್ಕಾಗಲ್ಲ ಅಂದರೆ ರಿಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ. ಅಂದರೆ ಈ ಒಂದು ಫೋನ್ನ ಇಸ್ಕೊಂಡು ಹೊಸ ಫೋನ್ನ ಕೊಡ್ತಾರೆ. ಅಂದರೆ ಬೇರೆ ಬೇರೆ ಒಂದು ಮಾಡಲ್ದು ಕೊಡಲ್ಲ. ಇವಾಗ ನಾನು ಮೋಟೋರೋಲಾ G32 ಸ್ಮಾರ್ಟ್ಫೋನ್ನ ತೊಗೊಂಡಿದ್ದೀನಿ ಅಂದರೆ ಮೋಟೋರೋಲಾ G32 ಸ್ಮಾರ್ಟ್ಫೋನ್ನೇ ಇನ್ನೊಂದು ಕೊಡ್ತಾರೆ. ಹಳೆ ಫೋನ್ ಇಸ್ಕೊತಾರೆ, ಹೊಸ ಫೋನ್ ಕೊಡ್ತಾರೆ. ಬಟ್ ನಿಮ್ಗೆ ಯಾವುದೇ ರೀತಿ ದುಡ್ಡು ಅನ್ನೋದನ್ನು ರೀಫಂಡ್ ಮಾಡೋದಿಲ್ಲ. ಸೊ ಇದು
ಮೇಯ್ನಾಗಿ ನೀವು ತಿಳ್ಕೊಬೇಕಾಗುತ್ತೆ. ಸೊ ನಮ್ಗೆ ಯಾವುದೇ ರೀತಿ ರಿಟರ್ನ್ ಅನ್ನೋ ಒಂದು ಆಪ್ಷನ್ ಇಲ್ಲ, ರಿಪ್ಲೇಸ್ಮೆಂಟ್ ಅನ್ನೋ ಒಂದು ಆಪ್ಷನ್ ಇದೆ. ಅದು ಕೂಡ ನಾವು ಸರ್ವಿಸ್ ಸೆಂಟ್ರಲ್ಲಿ ಹೋಗಿ ವಿಚಾರಿಸಿ ಅವರೇನಾದರೂ ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಇದು ರಿಪೇರಿ ಮಾಡೋದಕ್ಕಾಗಲ್ಲ ಅಂದರೆ ಮಾತ್ರ ನಮಗೆ ರಿಪ್ಲೇಸ್ಮೆಂಟ್ ಅನ್ನೋದು ಅವಕಾಶ ಇರೋದು. ಇನ್ನು ಅದನ್ನು ಬಿಟ್ಟರೆ ಯಾವುದೇ ರೀತಿ ಒಂದು ರಿಟರ್ನು ರಿಪ್ಲೇಸ್ಮೆಂಟ್ ಅನ್ನೋದು ಅವೈಲೇಬಲ್ ಇಲ್ಲ. ನಾವು ನೇರವಾಗಿ ರಿಟರ್ನು ರಿಪ್ಲೇಸ್ಮೆಂಟು ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದು ಬೇಜಾರಾಗಿ ನನಗೆ ಡಿಸಪಾಯಿಂಟೆಡ್ ಅನ್ನಿಸ್ತು. ನನಗೊಂದು ಸ್ವಲ್ಪ ಇದೊಂಥರ ಬೇಜಾರು ಕೂಡ ಅನ್ನಿಸ್ತು. ಸೊ ಇನ್ನು 7 ದಿವಸದ ಆದ ನಂತರ ನಿಮ್ಮ ಒಂದು ಫೋನಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು, ಇಲ್ಲ ಲ್ಯಾಪ್ಟಾಪು ಇಲ್ಲ ಟ್ಯಾಬಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಸೊ ನಿಮಗೆ 1 ಇಯರ್ ವ್ಯಾರಂಟಿ ಇದ್ದೇ ಇರುತ್ತೆ. ಸೊ ನೀವು ಆವಾಗಲೂ ಕೂಡ ರಿಪೇರಿ ಮಾಡಿಸ್ಕೊಬೋದು ಫ್ರೀಯಾಗಿ, ಏನು ತೊಂದರೆ ಇಲ್ಲ. ಬಟ್ ಈ ಒಂದು 7 ದಿವಸ ಏನು ಪೀರಿಯಡ್ ಇರುತ್ತೆ, ಟೈಮ್ ಇರುತ್ತೆ, ಸೊ ಇದರಲ್ಲಿ ನೀವು ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಒಂದು ರಿಪ್ಲೇಸ್ಮೆಂಟ್ ಅನ್ನೋ ಒಂದು ಆಪ್ಷನ್ ಆದರೂ ಇರುತ್ತೆ. ಬಟ್ 7 ದಿವಸ ಆದ ನಂತರ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಸೊ ರಿಪ್ಲೇಸ್ಮೆಂಟ್ ಇರೋದಿಲ್ಲ, ರಿಪೇರಿ ಮಾಡಿಸ್ಕೊಬೇಕಾಗುತ್ತೆ. ಸೊ ಒಂದು ವೇಳೆ ರಿಪೇರಿ ಆಗಲಿಲ್ಲ ಅಂದರೆ ಅದಕ್ಕೆ ನೀವೇ ಹೊಣೆಯಾಗಿರ್ತೀರ ಇಷ್ಟೇ. ಸೊ ಇದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಒಂಥರ ನೋಡಿದ್ರೆ ಇದೆ, ನಾನು ಹೇಳ್ದಂಗೆ ರಿಟರ್ನ್ ಪಾಲಿಸಿ ಅನ್ನೋದು ಚೆನ್ನಾಗೂ ಇದೆ, ಚೆನ್ನಾಗೂ ಇಲ್ಲ ಅಂತ ಹೇಳ್ತೀನಿ. ಸೊ ನಿಮಗೇನು ಅನ್ನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಆದಷ್ಟು ಫ್ಲಿಪ್ಕಾರ್ಟ್ನಲ್ಲಿ ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡಬೇಕಾದ್ರೆ, ಇಲ್ಲ ಅಮೆಝಾನ್ ಯಾವುದೇ ಒಂದು ಶಾಪಿಂಗ್ ವೆಬ್ಸೈಟ್ಸ್ಗಳಲ್ಲಿ ನೀವು ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡಬೇಕಾದ್ರೆ ಕೇರ್ಫುಲ್ ಆಗಿರಿ. ಸೊ ಯಾವುದೇ ಒಂದು ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡಿದ ನಂತರ ಅದಕ್ಕೆ ಏನೇನು ಒಂದು ಕ್ರೈಟೀರಿಯಾಗಳು ಕೊಟ್ಟಿದ್ದಾರೆ, ಏನೇ ಬೆನಿಫಿಟ್ಸ್ಗಳನ್ನ ಕೊಡ್ತಾ ಇದ್ದಾರೆ, ಇದೆಲ್ಲರೂ ನಾವು ರಿಟರ್ನ್ ಮಾಡ್ಬೋದಾ ಇಲ್ಲ ರಿಪ್ಲೇಸ್ಮೆಂಟ್ ಮಾಡ್ಬೋದಾ, ಸೊ ಏನು ಎತ್ತ ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಳಿ. ಸೊ ಅದಾದ ನಂತರನೇ ನೀವು ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ಇನ್ನು ನಿಮಗೆ ಏನು ಅನ್ನಿಸ್ತು ಈ ಒಂದು ವಿಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ಇದೇ ರೀತಿ ಹೆಚ್ಚಿನ ಒಂದು ಟೆಕ್ ವೀಡಿಯೋಸ್ಗಳಿಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಟ್ಯಾಪ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಹೊಸ ವೀಡಿಯೋಸ್ಗಳನ್ನ ಹಾಕಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ಅದೇ ರೀತಿ ಈ ಒಂದು ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಡೆಫಿನೆಟ್ಲಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಅದೇ ರೀತಿ ನೀವು ನನ್ನ ಒಂದು ಟೆಲಿಗ್ರಾಮ್ ಚಾನಲ್, ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಫಾಲೋ ಕೂಡ ಮಾಡಿ. ಸೊ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕು, ಅದೇ ರೀತಿ ಇನ್ಸ್ಟಾಗ್ರಾಮ್ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ನನ್ನನ್ನು ಫಾಲೋ ಮಾಡ್ಬೋದು. ಸೊ ಥ್ಯಾಂಕ್ ಯು.